ಹಾಗೆ ಪ್ರತಿದಿನ ಶಂಕರ ಮಠದಲ್ಲಿ ವಿವಿಧ ಹೋಮಗಳು 9 ದಿನವೂ ಸಹ ಹೋಮಗಳು ಈಗ ಇರ್ತದೆ. ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ, ತದನಂತರ ಪ್ರಸಾದ ವಿತರಣೆ ಇರ್ತದೆ. ಇದೆಲ್ಲದಕ್ಕೂ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ವರ್ಷದ ವಿಶೇಷ 2 ವಿಶೇಷಗಳನ್ನು ನಾವು ಶೃಂಗೇರಿ ಮಠದಲ್ಲಿ ನೋಡ್ತಾ ಇದ್ದೇವೆ. ಒಂದು, ಸಾಗರ ಶೃಂಗೇರಿ ಮಠ 25 ವರ್ಷ ಪೂರೈಸಿದಂಥ ಒಂದು ಸಂದರ್ಭ. ಮತ್ತೊಂದು, ಶೃಂಗೇರಿಯ ಜಗದ್ಗುರುಗಳಾದಂಥ ಜಗದ್ಗುರು ಶ್ರೀ ಆರತಿ ತೀರ್ಥ ಮಹಾಸ್ವಾಮಿಗಳು 50 ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಿ ಇದು 50ನೇ ವರ್ಷ. ಈ 50ನೇ ವರ್ಷದ ಸಂದರ್ಭದಲ್ಲಿ ಶೃಂಗೇರಿ ಮಠ ಎಲ್ಲೆಲ್ಲಿ ಶೃಂಗೇರಿ ಮಠಗಳಿದೆಯೋ ಅದೆಲ್ಲವೂ ಸಾಮಾಜಿಕವಾದಂಥ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ. ಅದು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳಿರ್ಬೋದು, ಜೀವನದಲ್ಲಿ ಬಟ್ಟೆ ವಸ್ತ್ರಗಳನ್ನು ಕೊಡುವಂಥದ್ದಿರ್ಬೋದು, ಅಥವಾ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ನಮ್ಮದೇ ಆದಂಥ ಆಸ್ಪತ್ರೆಗಳು ಶೃಂಗೇರಿ ಮಠಗಳು ಇದೆ. ಅಲ್ಲಿ ಅತ್ಯಂತ ಬಡವರಿಗೆ ಇವರಿಗೆ ಉಚಿತವಾಗಿ ಕೊಡುವಂಥದ್ದು, ಈ ರೀತಿ ಅನೇಕ ಕೆಲಸಗಳು ಇವತ್ತು ಶೃಂಗೇರಿ ಮಠದಲ್ಲಿ ಈ ವರ್ಷ ಭಾಳ ವಿಶೇಷವಾಗಿ ಯಾವಾಗಲೂ ನಡೀತಾ ಇದೆ. ಈ ವರ್ಷ ಇನ್ನೂ ವಿಶೇಷವಾಗಿ ಈ ಒಂದು ಕೆಲಸ ಕಾರ್ಯಕ್ರಮಗಳು ನಡೀತಾ ಇದೆ. ಶೃಂಗೇರಿ ಮಠದ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಾಗರದಲ್ಲೂ ಸಹ ಈ 25ನೇ ವರ್ಷದ ಸಂದರ್ಭದಲ್ಲಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಒಂದು ಕಾರ್ಯಕ್ರಮಕ್ಕೆ ಕಡಿಮೆ ಇಲ್ಲದಂತೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದೇ ಬರುವ ಪ್ರಾಯಶಃ ಮಾರ್ಚ್ ಏಪ್ರಿಲಲ್ಲಿ ಈ 25ನೇ ವರ್ಷದ ಅಂಗವಾಗಿ ಜಗದ್ಗುರು ಸಹ ಸಾಗರಕ್ಕೆ ಆಗಮಿಸುವ ಒಂದು ಸಂದರ್ಭವೂ ಸಹ ಇರುತ್ತದೆ. ಈ ವರ್ಷ ಸಾಗರ ಶೃಂಗೇರಿ ಮಠಕ್ಕೆ ಒಂದು ಸಾಗರಕ್ಕೆ ಒಂದು ಅದ್ಭುತವಾದಂಥ ಕೇಂದ್ರವನ್ನು ಹಾಗೆ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಒಂದು ಯೋಜನೆಗಳನ್ನು ಸಹ ನಾವು ಈ ಸರಿ ಹೊಂದ್ಕೊಂಡಿದ್ದೇವೆ. ಯಾಕೆಂದರೆ ಒಂದು ಅತ್ಯಂತ ಸುಂದರವಾದ ಪರಿಸರದಲ್ಲಿ ಸಾಗರ ಶಂಕರ ಮಠ ಇದೆ. ಒಂದೋವಿಗೆ ಕೇವಲ ಧಾರ್ಮಿಕ ಕಾರ್ಯಕ್ರಮ, ಮಾನಸಿಕ ನೆಮ್ಮದಿಯನ್ನು ಕೊಡುವಂಥ ಒಳ್ಳೆಯ ಪರಿಸರವನ್ನು ಸಹ ನಾವು ಇಟ್ಕೊಂಡು ನಾವು ಯಾವುದೇ ಅಲ್ಲಿ ಪರಿಸರ ನಾಶ ಮಾಡದೆ ಶೃಂಗೇರಿ ಮಠ ಇದು ಸುಮಾರು 100 ವರ್ಷದ ಅಶ್ವತ್ಥ ವೃಕ್ಷಗಳು ಇವತ್ತಿದೆ. ಆ ಎಲ್ಲ ಅಶ್ವತ್ಥ ವೃಕ್ಷಗಳನ್ನು ನಾವು ಯಾವುದೂ ನಮ್ಮ ಕಟ್ಟಡ ಕಾಮಗಾರಿಗಳಿಗೆ ನಾವು ಇದು ಮಾಡಿ ಇನ್ನೂ ಒಂದಷ್ಟು ವೃಕ್ಷಗಳನ್ನು ನಾವು ಅಲ್ಲಿ ನೆಡುವುದರ ಮುಖಾಂತರ ಇವತ್ತು ಒಳ್ಳೆಯ ವಾತಾವರಣ ಸಾಗರ ಶೃಂಗೇರಿ ಶಂಕರ ಮಠ ನಿರ್ಮಾಣ ಆಗಿದೆ ಅಂತ ಹೇಳುವ ಮಾತಿನ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲ ಕಾರ್ಯಕ್ರಮಕ್ಕೆ ಈ ಪತ್ರಿಕೆಯವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀವು ಕೊಡ್ತೀರಿ, ಎಲ್ಲ ಇದನ್ನು ಕೊಡ್ತೀರಿ. ಹಾಗೆ ಇನ್ನೊಂದು, ನಾವು ಶಾರದಾ ಪ್ರಸಾದನ್ ಈ ಕಾರ್ಯಕ್ರಮದಲ್ಲಿ ಶಿಮೂಲ್ ಅಧ್ಯಕ್ಷರಾದಂತಹ ವಿದ್ಯಾಧರ್ ಅವರು ಸಹ ಮುಖ್ಯ ಅಭ್ಯಾಗತರಾಗಿ ಅವತ್ತಿನ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವರು ಸಹ ಈ ಸಂದರ್ಭದಲ್ಲಿ ಶಾರದಾ ಶಂಕರ ಮಠದ ಪ್ರಸಾದವನ್ನು ಅವರಿಗೆ ನಾವು ಹೇಳ್ತಾ ಇದ್ದೇವೆ. ಹಾಗೆ ತಾವೆಲ್ಲರೂ ಪತ್ರಕರು. ಹಾಗೆ ಪ್ರತಿದಿನ ಶಂಕರ ಮಠದಲ್ಲಿ ಶಾಂಕರ ಸ್ತೋತ್ರ ಸಮರ್ಪಣಾ ಕಾರ್ಯಕ್ರಮ, ಆಮೇಲೆ ಭಗವದ್ಗೀತೆಯ ಪಠಣ ಕಾರ್ಯಕ್ರಮ ಎಲ್ಲವೂ ಸಹ ಅದು ವಿವಿಧ ಭಜನಾ ಮಂಡಳಿಗಳಿಂದ ಪ್ರತಿದಿನ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಕ್ಕೂ ಸಹ ತಾವುಗಳು ಇಂದು ಕೊಟ್ಟಿದ್ದೀರಿ ಪ್ರಚಾರವನ್ನು, ಈಗಲೂ ಕೊಡ್ತೀರಿ, ಮುಂದೂ ಕೊಡ್ತೀರಿ, ಆ ಭರವಸೆ ನಮಗಿದೆ. ಆದರೆ ಒಂದು ಸ್ವಲ್ಪ ಸಣ್ಣ, ಭಾಳ ಅತ್ಯಂತ ಪ್ರೀತಿಪೂರ್ವಕವಾಗಿ ಸಣ್ಣ ಬೇಜಾರು ಇದೆ. ಏನಪ್ಪ ಅಂತ ಹೇಳಿದ್ರೆ, ಇಷ್ಟೆಲ್ಲ ನೀವು ಕೊಟ್ಟು ಸಹ ಮಠದ ಕಾರ್ಯಕ್ರಮದಲ್ಲಿ ನೀವು ಬರೋದಿಲ್ಲ